ನಮಸ್ತೆ ನಮಸ್ತೆ ಎಲ್ಲರಿಗೂ ಆರಾಮದ್ದೀರ ಅನ್ಕೊತೀನಿ. ವೆಲ್ಕಮ್ ಟು ಮೈ ಚಾನಲ್ ಅವೇಕನ್ ಟ್ಯಾರೋಸ್ ವಿತ್ ನಿಖಿತಾ. ಇದು ಜನರಲ್ ಕಲೆಕ್ಟಿವ್ ಮತ್ತು ಟೈಮ್ಲೆಸ್ ರೀಡಿಂಗು. ನಿಮಗೆ ಏನು ರೆಸನೇಟ್ ಆಗ್ತದಲ್ಲ ಅದನ್ನಷ್ಟ ತೊಗೊಳ್ರಿ. ಎಲ್ಲನೂ ಫೋರ್ಸಿಬಲಿ ನಿಮ್ಮ ಮೇಲೆ ಇಂಪೋಸ್ ಮಾಡ್ಕೋಬೇಡ್ರಿ. ಓಪನ್ ಮೈಂಡಿಂದ ರೀಡಿಂಗ್ಸನ್ನ ನೋಡಿರಿ. ಓಕೆ, ಸೊ ಇವತ್ತಿನ ದಿನ ನಿಮ್ಮದು ಮತ್ತು ನಿಮ್ಮ ಪರ್ಸನಿನ ಎನರ್ಜೀಸ್ ಏನದ ಅಂತ ನೋಡೋಣ. ಬೆಳಗ್ಗೆ ನೋಡಿದ್ರಿ ಅಂದರೆ ಇದನ್ನು ಬೆಳಗ್ಗೆ ಹಾಕಿದ ತಕ್ಷಣ ನೀವು ನೋಡಿದ್ರಿ ಅಂದ್ರೆ ನಿಮ್ಮದು ಗೈಡೆನ್ಸ್ ಆಫ್ ದ ಡೇ. ಇಲ್ಲ ನಾವು ಸಾಯಂಕಾಲ ನೋಡಿದ್ವಿ ಅಂತಂದ್ರೆ ರಿಫ್ಲೆಕ್ಷನ್ ಆಫ್ ದ ಡೇ. ನಿಮ್ಮ ದಿನ ಹೆಂಗೆ ಹೋಗಿತ್ತಂತ ನೀವೊಂದು ಅನಲೈಸ್ ಮಾಡ್ಕೋಬಹುದು. ಸೊ ಇವತ್ತಿನ ದಿನ ಹೆಂಗಿದೆ ಅಂತ ನೋಡೋಣ. ನಿಮಗೇನು ಬರ್ತಾ ಇದ್ದೆ? ಮೆಡಿಸಿನ್ ವುಮನ್, ಯು ಆರ್ ಅ ಚಾನಲ್ ಫಾರ್ ಡಿವೈನ್ ಹೀಲಿಂಗ್ ಪವರ್. ನೋಡ್ರಿ, ಯಾರಿಗೆ ನಾನು ಆರಾಮಿಲ್ಲನ, ನನ್ನ ವ್ಯೂವರ್ಸ್ ಕೆಲವೊಬ್ರಿಗೆ ಯಾರಿಗಾದ್ರೂ ಆರಾಮಿಲ್ಲನ, ಹೀಲಿಂಗ್ ಪವರ್ ಹೀಲ್ ಆಗ್ರಿ ಅಂತ ನಿಮಗೆ ಇವತ್ತು ಮೆಸೇಜ್ ಬರ್ತಾ ಇದೆ. ಯಾರಾದರೂ ಡಿಪ್ರೆಷನ್ ಒಳಗೆ ಹೋಗಿರಿ ಅಥವಾ ನಿಜವಾಗ್ಲೂ ಫಿಸಿಕಲಿ ಆರಾಮಿಲ್ಲೋ, ಕರೆಕ್ಟಾಗಿ ಹೋಗಿ ತೋರಿಸ್ಕೊಳ್ರಿ. ಅಲಕ್ಷ್ಯ ಮಾಡಬೇಡ್ರಿ. ಅಥವಾ ನಿಮ್ಮಿಂದ ಯಾರಿಗಾದ್ರೂ ಹೀಲಿಂಗ್ ಇವತ್ತು ಬರ್ತಿರ್ಬೇಕು. ನೀವು ಹೀಲಿಂಗ್ ಕೊಡ್ತಿರ್ಬೇಕು ಯಾರಿಗಾದ್ರೂ. ನೀವು ಮಾತಾಡೋದ್ರಿಂದ ಅವ್ರ ಜೊತೆಗೆ ಒಂದು ಮೆಸೇಜ್ ಹಾಕೋದ್ರಿಂದ ಅವ್ರ ಮನಸ್ಸಿಗೆ ಏನೋ ಸಮಾಧಾನ, ಒಂದು ಸ್ವಲ್ಪ ಏನೋ ಸುಧಾರಿಸ್ಕೊತಾರೆ. ಹಂಗೆ ಸೊ ಮೆಡಿಸಿನ್ ಮೊನ್ನೆ ಆಗ್ತದೆ ಕ್ಲಾರಿಫೈ ಮಾಡೋಣ. ದ ಸೋರ್ಸ್. ಸೊ ಯು ಆರ್ ದ ಸೋರ್ಸ್. ಇವತ್ತು ನೀವೇ ಸೋರ್ಸ್ ಅದಿರಿ. ಓಕೆ, ಇವತ್ತೇನೋ ಒಂದು ಕೆಲಸಕ್ಕೆ ನಿಮ್ಮಿಂದನೇ ಆ ಕೆಲಸ ಆಗಬೇಕು. ನಿಮ್ಮಿಂದನೇ ಒಂದು ಹೀಲಿಂಗ್ ಆಗಬೇಕು, ನಿಮ್ಮಿಂದನೇ ಒಂದು ಸ್ಟಾರ್ಟ್ ಆಗಬೇಕು, ನಿಮ್ಮಿಂದನೇ ಅದು ಎಂಡ್ ಆಗಬೇಕು. ಸೊ ಯು ಆರ್ ದ ಮಾಸ್ಟರ್ ಆಫ್. ನೀವೇ ಇನ್ನೊಬ್ರನ್ನ ಯಾರೋ ಕಂಟ್ರೋಲ್ ಮಾಡ್ತಿರ್ಬೇಕು, ಅವ್ರಿಗೆ ಸರಿ ದಾರಿಗೆ ತೋರಿಸ್ತಿರ್ಬೇಕು. ಇವತ್ತಿನ ದಿನ ಅಂಥದ್ದೇನೋ ಒಂದು ಪರಿಸ್ಥಿತಿ ನಿಮಗೆ ಬರ್ತೈತಿ. ಯಾರ್ದೋ ಒಬ್ರದ್ದು ಸ್ಟ್ರೆಸ್ ಐತಿ, ಆ ಸ್ಟ್ರೆಸ್ಸನ್ನ ನೀವು ತೆಗಿಯಾಕೆ ನೋಡ್ತೀರಿ. ಸೊ ಯು ಬಿಕಮ್ ಮೆಡಿಸಿನ್ ವುಮನ್. ಅಂದರೆ ಇವತ್ತು ಇದು ಕೇರಿಂಗ್ ನೇಚರ್ ಇರ್ತದೆ ನಿಮ್ಮ ಕಡೆ. ಇವತ್ತು ಯಾರಾದರೂ ಒಬ್ರಿಗೆ ನೀವು ಇವತ್ತು ಕೇರ್ ಮಾಡೋವಂಥ ಪರಿಸ್ಥಿತಿ. ಮಾನಸಿಕ ಆಗಿರ್ಬೋದು, ದೈಹಿಕ ಏನೋ ನೋವಾಗಿತ್ತಂದ್ರೆ ಅದಕ್ಕೆ ನೀವೇನೋ ಅಂತೀರಿ, ಒಂದು ಗಾಯ ಆಗಿತ್ತಂದ್ರೆ ಅದಕ್ಕೊಂದು ಏನೋ ಮಾಡ್ತೀರಿ, ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ತೀರಿ. ಹಂಗೆ ಇವತ್ತು ಆ್ಯಕ್ಷನ್ ಓರಿಯೆಂಟೆಡ್ ಅದಿರಿ ಇವತ್ತು. ಆದ್ರೂ ಸ್ವಲ್ಪ ನಿಮ್ಮ ಹಿಡಿತದೊಳಗೆ ಇರಬೇಕು ಅವರು ಅಂತಲೇ ವಿಚಾರ ಮಾಡ್ತೀವಿ. ಇವತ್ತು ಅದೇನು ಪರಿಸ್ಥಿತಿ ಅಲ್ಲ, ಆ ಪರಿಸ್ಥಿತಿ ನಿಮ್ಮ ಹಿಡಿತದೊಳಗೆ ಇರಬೇಕು ಅಂತ ಯೋಚನೆ ಮಾಡುವಂಥ ಅಥವಾ ಅಂಥದ್ದು ದಿನ ಇವತ್ತು. ಏರಿಸ್, ಲಿಯೋ, ಸಜಿಟೇರಿಯಸ್, ಮೇಷ, ಸಿಂಹ, ಧನುಷ್ ರಾಶಿ. ಸೊ ಸೋರ್ಸ್ ಯಾಕೆ ಬಂತಂತ ಕ್ಲಾರಿಫೈ ಮಾಡೋಣ. ಕ್ಲಾರಿಫೈ ದ ಸೋರ್ಸ್ ಏಂಜಲ್ಸ್. ಇವತ್ತು ಯಾರಿಗೋ ಒಬ್ಬರಿಗೆ ಏನೋ ಡೈರೆಕ್ಷನ್ ಇಲ್ಲ ಹೇಳಿದ್ ನನಗೆ. ನನಗೆ ಜೀವನದಾಗ ಏನೋ ಡೈರೆಕ್ಷನ್ ಕಾಣಕತ್ತಿಲ್ಲ ರೀ, ನನಗೊಂದು ದಾರಿ ತೋರಿಸ್ರಿ, ನನಗೆ ಇದಕ್ಕೆ ಹೆಂಗೆ ಸಾಲ್ವ್ ಮಾಡ್ಕೋಬೇಕಂತ ಗೊತ್ತಾಗ್ತಿಲ್ಲ. ಸೊ ಯು ಬಿಕಮ್ ದ ಲೈಟ್ ಫಾರ್ ದೇರ್ ಲೈಫ್. ಅವ್ರಿಗೆ ಇವತ್ತೊಂದು ದಾರಿ ದೀಪ ಆಗ್ತೀರಿ. ಇವತ್ತು ಸ್ವಲ್ಪ ಸಿಟ್ಟು ಮಾಡ್ತೀರಿ. ಇವತ್ತು ಸಿಟ್ಟು ಮಾಡೋವಂಥದ್ದೊಂದು ಪರಿಸ್ಥಿತಿನೂ ಬರ್ತದೆ. ಕೆಲವೊಂದು ಏನಾರ ಬ್ಲಾಕೇಜಸ್ ಇತ್ತಂದ್ರೆ ಕಷ್ಟಪಟ್ಟು ಅದನ್ನು ಒಂದು ಅಂದ್ರೆ ಏನೋ ಬ್ಲಾಕೇಜಸ್ ಇರಲಿ ನಿಮ್ಮ ಜೀವನದಾಗ, ಅಡ್ಡತಡೆಗಳಿರಲಿ, ಅವನ್ನ ನೀವು ಕಷ್ಟಪಟ್ಟು ಅದಕ್ಕೊಂದು ಆ್ಯಕ್ಷನ್ ತೊಗೋಬೇಕಲ್ಲ. ಇವತ್ತು ಆ್ಯಕ್ಷನ್ ತೊಗೊಳೋಂಥ ದಿನ. ನೀವೇನು ಜೀವನದಾಗ ಅಂದ್ರೆ ಬಿಲೀವ್ ಮಾಡಿರಿ ಅಥವಾ ನೀವೇನೋ ಒಂದು ಸ್ಟ್ಯಾಂಡಪ್ ತೊಗೊಂಡಿರಿ, ಇಷ್ಟು ದಿನ ಕಷ್ಟಪಟ್ಟು ಒಂದು ಲೆವೆಲಿಗೆ ಬಂದಿರ್ತೀರಿ. ಅದನ್ನು ಬಿಟ್ಟು ಕೊಡಲ್ಲ ಇವತ್ತು ನೀವು. ಯಾರು ಏನೇ ಅನ್ನಲಿ ನೀವು ಧೈರ್ಯನೂ ಅಂದ್ರೆ ಧೈರ್ಯ ಗೆಟ್ರೂ ಸ್ವಲ್ಪ ಹೆದರ್ಸ್ಬೋದು, ಯಾರಾದರೂ ಹೆದರ್ಸಿದ್ರು. ಬಟ್ ಇವತ್ತಿನ ಹಂಗೆ ಇಲ್ಲ, ನಾ ಇದು ಸ್ಟ್ಯಾಂಡ್ ತೊಗೊಂಡೆ, ನಾನು ಇದು ಸ್ಟ್ಯಾಂಡ್, ನಾ ಇಲ್ಲಿ ಮಟ್ಟ ಬಂದೇನೆ, ಇಷ್ಟೆಲ್ಲ ಕಲ್ತೇನೆ ಅಂದರೆ ಇದನ್ನು
ಅರ್ಥನೂ ಮಾಡ್ಕೊಂಡೆ, ಇಲ್ಲಿ ಮಟ ನಾ ಬಂದೇನೆ. ಯಾರು ಏನಾರ ಅನ್ನಲಿ, ನನ್ನ ಸೆಲ್ಫ್ ಬಿಲೀಫ್ನ ನಾನಿವತ್ತು ಬಿಟ್ಕೊಡಲ್ಲ. ಭಯ ಆಗ್ತೈತಿ, ಮನ್ಸಾಗ ಭಯ ಆಗ್ತೈತಿ, ಇಲ್ಲ ಅನ್ನಂಗಿಲ್ಲ. ಯಾರು 4 ಮಂದಿ ಈ ನಾ ಈ ದಾರಿ ಒಳಗೆ ಹೊಂಟೇನೆ ಅಂತಂದ್ರೆ 4 ಮಂದಿ ಈ ದಾರಿ ಸರಿ ಇಲ್ಲ, ಇಲ್ಲಿ ಹೋಗುನು ಎಲ್ಲ ಅಂತಾರೆ. ಬಟ್ ನೀವತ್ತೇನು ಮಾಡ್ತೀರಿ, ಇಲ್ಲ ನಾನು ಇವತ್ತು ಸ್ಟ್ಯಾಂಡ್ ತೊಗೊಂಡೇನೆ, ಎಸ್ ನಾನು ನೋಡೇ ಬಿಡೋಣ ಏನಾಕತಿ ಅಂಥದ್ದು ಒಂದು ದಿನ ಇವತ್ತು ನಿಮ್ದು. ವೃಷಭ, ಕನ್ಯಾ, ಮಕರ ರಾಶಿನೂ ಬಂದೈತಿ. ಆದರೆ ಜಾಸ್ತಿ ಮೇಷ, ಸಿಂಹ, ಧನು ರಾಶಿಯವರಿಗೆ ಇದು ಭಾಳ ರೆಸಿನೇಟ್ ಆಗ್ತೈತಿ. ಏನೇ ಬರಲಿ ಮುಂದೆ ನೋಗ್ರಿ, ಹೆದರಬಾರ್ದು. ಯಾಕಂದ್ರೆ ಎಲ್ಲ ಒಂದು ಪ್ರಶ್ನೆಗೂ ಉತ್ತರ ಇದ್ದೇ ಇರ್ತೈತಿ. ಹೌದಾ? ಉತ್ತರ ಇಲ್ಲದಂತಹ ಯಾವ ಪ್ರಶ್ನೆಗಳು ಇಲ್ಲಂತೆ ಈ ಜಗತ್ತೊಳಗೆ. ನಾವು ಹುಡುಕ್ಬೇಕು, ಅರ್ಥ ಮಾಡ್ಕೋಬೇಕಷ್ಟ. ಸೊ ನಿಮ್ಮ ಪರ್ಸನಿಂದ ಎನರ್ಜಿ ಏನೈತಿ ಇವತ್ತಂತ ನೋಡೋಣ. Fertility. It is the perfect time for you to start new projects, assess new ideas and give birth to new conditions. Okay. ಯಾರಾದರೂ ಫರ್ಟಿಲಿಟಿ ಇಶ್ಯೂ ಒಳಗಿದ್ರಿ ಅಂದ್ರೆ, ನಿಮ್ಮ ಪರ್ಸನ್ ಯಾರಾದರೂ, ನೀವು ಯಾರ ಪರ್ಸನ್ ಬಗ್ಗೆ ನೋಡ್ತಿದ್ರೆ, ಹಸ್ಬೆಂಡ್ ವೈಫ್ ಬಗ್ಗೆ ನೋಡ್ತಿದ್ರಿ ಅಂದ್ರೆ, ಅಥವಾ ವೈಫ್ ಹಸ್ಬೆಂಡ್ ಬಗ್ಗೆ ನೋಡ್ತಿದ್ರಿ, ಅಥವಾ ನಿಮಗೆ ಯಾರು ವ್ಯಕ್ತಿ ನೋಡ್ತಿದ್ರಲ್ಲ ಅವ್ರಿಗೆ ಏನಾದರೂ ಫರ್ಟಿಲಿಟಿ ಪ್ರಾಬ್ಲಮ್ಸ್ ಇದ್ವು ಅಂದ್ರೆ ಸಂತಾನಕ್ಕೆ ಸಂಬಂಧಪಟ್ಟದ್ದು ಏನಾದ್ರು ಪ್ರಾಬ್ಲಮ್ಸ್ ಇದ್ವು ಅಂದ್ರೆ ಇವತ್ತು ಅದಕ್ಕೇನಾದರೂ ಒಂದು ದಾರಿ ಕಾಣ್ತೈತಿ. ಅಥವಾ ಇವತ್ತು ಹೊಸದೊಂದು ಏನಾದರೂ ಹಂಗಿದ್ದವ್ರಿಗೆ ಅಷ್ಟೇ ಅದು ಅಂದ್ರೆ ಕೆಲವೊಬ್ಬರಿಗೆ ಹೊಸ ಐಡಿಯಾಸಿಂದ ಹೊಸ ಪ್ರಾಜೆಕ್ಟ್ ಏನಾದರೂ ನೀವು ಸ್ಟಾರ್ಟ್ ಮಾಡ್ಬೋದು. ನನ್ನ ಕನಸಿನ ಕೂಸು ಅಂತಿರಲ್ಲ, ಹಂಗೆ ಅವ್ರೇನಾದರೂ ಅವ್ರದ್ದೊಂದು ಕನಸು ಇರ್ತೈತಲ್ಲ, ಅದನ್ನು ಇವತ್ತು ಸ್ಟಾರ್ಟ್ ಮಾಡಬಹುದು ಅಂತ. ಅದಕ್ಕೊಂದು ಅಟ್ಲೀಸ್ಟ್ ಒಂದು ಏನಂತೀರಿ, ಒಂದು ಬೀಜನಾರ ಬಿತ್ತಾರೆ ಅಂದ್ಕೊಳ್ರಿ. ಅದಕ್ಕೆ ಫರ್ಟಿಲಿಟಿ ಅಂದರೆ ಅದೇ. ರಿಲೇಷನ್ಶಿಪ್ ಒಳಗೆ ಹೊಸದಾಗಿ ಏನಾದರೂ ಸ್ಟಾರ್ಟ್ ಮಾಡ್ಬೋದು ಅವ್ರ ಜೀವನ ಒಳಗೆ. ಅಥವಾ ನಿಮ್ಮ ಜೊತೆಗೆ ಅವ್ರು ಚೆನ್ನಾಗಿಲ್ಲ ಅಂದರೆ ಮತ್ತು ಹೊಸದಾಗಿ ರೀಸ್ಟಾರ್ಟು ಮಾಡ್ಬೋದು. ಬಟ್ ಹೊಸದಾಗಿ ಸ್ಟಾರ್ಟ್ ಮಾಡೋವಂಥದ್ದು ಇವತ್ತು. ಹೊಸ ಐಡಿಯಾಸು ಬರ್ಬೋದು ಇವತ್ತು ಅವರಿಗೆ. ಸೊ ಫರ್ಟಿಲಿಟಿ ಯಾಕೆ ಬಂತಂತ ನೋಡೋಣ. ಬರ್ಡನ್ಸ್. ಓಕೆ, ಇಷ್ಟು ದಿನ ಇನ್ನೊಂದು ಬರ್ಡನ್ ಆಗ್ತಿತ್ತೆ. ಯಾವುದೋ ಒಂದು ಸಿಚುವೇಶನ್ನ ಎಂಡ್ ಮಾಡಿ ಹೊಸ ಬಿಗ್ನಿಂಗ್ ಸ್ಟಾರ್ಟ್ ಮಾಡ್ತಿದ್ದಾರೆ ಇವತ್ತು ನಿಮ್ಮ ವ್ಯಕ್ತಿ. ರಿಲೇಷನ್ಶಿಪ್ ಒಳಗಿತ್ತಂದ್ರೆ ನಿಮ್ಮ ಜೊತೆಗೆ ಚೆನ್ನಾಗಿದ್ರು, ಜಗಳ ಚೆನ್ನಾಗಿದ್ರೆ ಅಂದ್ರೆ ಓಕೆ. ಅದಕ್ಕಿಲ್ಲ, ಚೆನ್ನಾಗಿದ್ರಂದ್ರೆ ಅದನ್ನ ಇನ್ನೂ ಸ್ವಲ್ಪ ಚೆನ್ನಾಗಿ ಮಾಡ್ಕೊತ ಹೋಗ್ತಾರೆ. ಇಲ್ಲ ನಮ್ಮ ಜೊತೆಗೆ ಏನೋ ಮಾತುಕತೆಗಳು ಆದವು, ಸ್ವಲ್ಪ ಯಾಕೋ ನಮ್ದು ಡೋಲಾಯಮಾನ ಆಗಿತ್ತು ನಮ್ದು ರಿಲೇಷನ್ಶಿಪ್ ಅಂತಂದ್ರೆ, ಎಲ್ಲದಕ್ಕೆ ಎಕ್ಸಾಂಪಲ್ ಹೇಳ್ತಿದ್ದೀನಿ. ಅದನ್ನು ನ್ಯೂ ಬಿಗ್ನಿಂಗ್ ಮಾಡೋಣ ಅಂತ ಇವತ್ತು ವಿಚಾರ ಮಾಡ್ತಾನೆ. ಓಕೆ, ಅದನ್ನೆಲ್ಲ ಬಿಟ್ಬಿಡೋಣ, ಹೊಸದಾಗಿ ಸ್ಟಾರ್ಟ್ ಮಾಡೋಣ. ಯಾಕಂದ್ರೆ ನೋಡಿರಿ 10 ಆಫ್ ಸೋರ್ಸ್ ಬಂದೈತೆ. ಹೌದದ ಭಾಳ ಸಪ್ರೇಷನ್. ಇಷ್ಟು ಅವ್ರಿಗೆ ಜೀವನದಾಗ ಒಂದು ಬರ್ಡನ್ ಅನ್ನಿಸ್ಕೊಳೋದಂಥದ್ದು ನನಗೆ ವಜ್ಜ ಬಿಟ್ಟೈತಿದೆ ಈ ಆಸ್ಪೆಕ್ಟ್ ಆಫ್ ಲೈಫ್. ಅಂದ್ರೆ ಈ ನಂದು ಏನು ಪರಿಸ್ಥಿತಿ ಐತಲ್ಲ, ಅದು ನನಗೆ ಭಾಳ ಅಂದ್ರೆ ಭಾಳ ಸಾಕಾಗೈತೆ. ಅದ್ರ ಬಗ್ಗೆ ನಾ ಹೆಂಗೆ ಅದನ್ನು ಇವತ್ತು ಬಿಟ್ಟು ಕೊಟ್ಟು ನಾನು ಮುಂದೆ ಹೆಜ್ಜೆ ಇಡ್ತಾರೆ. ಹೊಸದು ಸ್ಟಾರ್ಟ್ ಮಾಡ್ತಾರೆ. ಮತ್ತು ಅದನ್ನು ಲೆಟ್ ಗೋ ಮಾಡಿ. ಯಾಕಂದರೆ ಕನ್ಫ್ಯೂಷನ್ಸ್ ನೋಡ್ರಿ, ಬಾಟಮ್ ಎಷ್ಟು ಕನ್ಫ್ಯೂಷನ್ಸ್ ಇದ್ವು ಅವರಿಗೆ. ಕನ್ಫ್ಯೂಷನ್ಸಿಂದ ಡಿಸಿಷನ್ ಮಾಡಿಕೊಂಡು ಹೊರಗೆ ಬರ್ತಾರೆ. ಲೈಫ್ ಚೇಂಜಿಂಗ್ ಟರ್ನಿಂಗ್ಸ್, ಜೀವನದಾಗ ಒಂದು ದೊಡ್ಡ ಚೇಂಜ್ ಬರ್ತಾಯಿದೆ ಅವ್ರ ಜೀವನದಾಗ. ಸೊ ರಿಲೇಷನ್ಶಿಪ್ ಒಳಗೆ ಬರ್ತಿರ್ಬೇಕು, ಅಥವಾ ಅವರು ಡ್ರೀಮ್ ಜಾಬ್ ಅಂತಿರ್ಬೇಕು, ಏನೋ ಒಂದು ಡ್ರೀಮ್ ಪರ್ಸನ್ ಇರಬೇಕು, ಡ್ರೀಮ್ ಐಡಿಯಾಸ್ ಅಂತಿರ್ಬೇಕು. ಅದಕ್ಕಾಗಿ ಒಂದು ಹೊಸದು ಅಂದರೆ ಹಳೇದನ್ನೆಲ್ಲ ಬಿಡ್ತಾರೆ. ಯಾಕಂದ್ರೆ ಇದಕ್ಕೆ ಹೆಜ್ಜೆ ಇಡಬೇಕಂದ್ರೆ ಕೆಲವೊಂದಕ್ಕೆ ನಾವು ಬಿಟ್ಟು ಮುಂದೆ ಹೋಗ್ಬೇಕಾಗತ್ತೆ. ಇಷ್ಟು ದಿನ ಅದನ್ನು ಬಿಡೋಕೆ ಭಾಳ ಹೆದರಿದ್ರೆ ಅನ್ನಿಸ್ತೈತಿ, ಅದು ಭಾಳ ಬರ್ಡನ್ ಆಗೈತೆ ಅವ್ರಿಗೆ. ಗಿಲ್ಟ್ ಫಿಲ್ಮ್, ಪಾಸ್ಟ್ ಲೈಫ್, ಎಲ್ಲ ನೋಡ್ರಿ ಕಾರ್ಡ್ಸ್ ಹಿಂಗೆ ಬರಾಕತ್ತ. ನೆಗೆಟಿವ್ ಥಾಟ್ಸ್. ಹೌದಾ?
ಎಲ್ಲನೂ ಬಿಟ್ಕೊಟ್ಟು ಹೊಸ ದಾರಿಯೊಳಗೆ ಇಲ್ಲಿ ನೋಡ್ರಿ ಎಷ್ಟು ಬ್ಯೂಟಿಫುಲ್ ಕಾರ್ಡ್ಸ್. ತಮ್ಮನ್ನು ತಾವು ಅರಿತುಕೊಂಡು ನಾನು ಇದನ್ನು ಸಾಕಿ ನಾನು ಬಿಡಬೇಕು, ನಾನು ಮುಂದೆ ಹೋಗ್ಬೇಕು. ಹೌದಾ? ಅದಕ್ಕಾಗಿಯೇ ಎಷ್ಟು ಚೆನ್ನಾಗಿ ಕಾರ್ಡ್ಸ್ ಬಂದ ನೋಡ್ರಿ ಎಲ್ಲ ಬಾಟಮ್ ಆಫ್ ದ ಡೆಕ್ ಒಳಗೆ. ಸೊ ಕ್ಲಾರಿಫೈ ದ ಬರ್ಡನ್. ಟೆನ್ ಭಾಳ ದಿನದಿಂದ ಅವರು ಭಾಳನೇ ಒಂದಿನೋ ಕಷ್ಟಪಟ್ಟಾರ ಅನ್ಕೊತೀನಿ. ಭಾಳ ಬ್ರೇಕಪ್ ಆಗಿರ್ಬೇಕು, ಭಾಳ ಜೀವನದಾಗ ಕಷ್ಟ ಅಂದ್ರೆ ಕಷ್ಟ. ನಾನು ಇವತ್ತು ಸತ್ತೆ ಈ ಪರಿಸ್ಥಿತಿ ಒಳಗೆ ನಂದು ಅಂದರೆ ಎಲ್ಲ ನನ್ನನ್ನು ನಾನು ಅದ್ರೊಳಗೆ ತೊಡಸ್ಕೊಂಡ್ಬಿಟ್ಟೇನಿ. ಆದರೂ ನನಗೆ ಅಲ್ಲೇನೂ ರಿಸಲ್ಟ್ ಬಂದಿಲ್ಲ ಅಂಥ ಪರಿಸ್ಥಿತಿಯಿಂದ ಇವತ್ತು ನಿಮ್ಮ ಪರ್ಸನ್ನ 100% ಅದನ್ನು ಬಿಟ್ಕೊಟ್ಟು ಮುಂದೆ ಹೋಗ್ತಾರೆ. ಅದು ನಿಮ್ಮ ಜೊತೆಗೂ ಆಗಿರ್ಬೋದು. ನೀವು ಯಾರ ಬಗ್ಗೆ ನೋಡ್ತಿದ್ದಿರಲ್ಲ, ನಿಮ್ಮಿಂದ ಏನಾರು ಅವ್ರಿಗೆ ಹರ್ಟ್ ಆಗಿತ್ತು, ಬರ್ಡನ್ ಆಗಿತ್ತು ಅಂತಂದ್ರೆ ಇಲ್ಲ, ನಾನು ಎದ್ದು ನಿಂದಿರ್ತೀನಿ. ನನಗೆ ಗೊತ್ತು ಹಿಂಗೆ ಅಳ್ಕೊತ ಕುಂದ್ರಕ್ಕೆ ಆಗೋದಿಲ್ಲ. ಎಷ್ಟು ದಿನ ಅಂತಂದು ಅಂದ್ರೆ ಏನಂತೀರಿ, ಎಷ್ಟು ದಿನ ಅಂತ ನಾವು ಕೆಳಗೆ ಬಗ್ಗಿ ಹೋಗೋದ್ವಿ. ಆ ರೀತಿ ನಾನು ಈ ಪರಿಸ್ಥಿತಿನ ಹೆಂಗಾರ ಮಾಡಲಿ ನಾವು ಅದನ್ನು ತಪ್ಪಿಸ್ಕೋಬೇಕು. ನಾನು ಇಷ್ಟ ಗುಡ್. ಮಿಥುನ, ತುಲಾ, ಕುಂಭ ರಾಶಿಯರು ಹೊಸ ಬಿಗ್ನಿಂಗ್ ಮಾಡ್ತಾರೆ ನೋಡ್ರಿ. ಹೊಸ ಬಿಗ್ನಿಂಗ್ ಇನ್ ರಿಲೇಷನ್ಶಿಪ್ ಅಂತೇನಲ್ಲ, ಅದು ರಿಲೇಷನ್ಶಿಪ್ ಬಗ್ಗೆ ಮೇಜರ್ ಕಾರ್ಡ್. ಓಕೆ, ಡನ್. ಬಟ್ ಆದರೆ ಹೊಸದು ಅವರು ಕರಿಯರ್ ಒಳಗಿತ್ತಂದ್ರೆ ಅದು ಅವ್ರಿಗಲ್ಲಿ ಇಷ್ಟ ಆಗಿದ್ದಿಲ್ಲ ಅಲ್ಲಿ ಇರೋಕೆ. ಬಟ್ ಆದರೂ ನಮಗೇನಂತೀರಿ, ಕಷ್ಟಪಟ್ಟು ನಾ ಇದ್ದೀನಿ ಅಂತ ಏನಾರು ಅಂದ್ಕೊಂಡಿದ್ರು ಅಂದ್ರೆ ಅವರು ಅದನ್ನು ಬಿಟ್ಟು ಹೋಗಿಲ್ಲ. ನನಗೆ ಎಷ್ಟರ ಆಗಲಿ ನಾನು ಇಲ್ಲಿಂದ ಬಿಟ್ಟು ಹೋಗ್ತೀನಿ. ರಿಲೇಷನ್ಶಿಪ್ ಬಂದಿರೋದ್ರಿಂದ ಹೊಸ ರಿಲೇಷನ್ಶಿಪ್ಪನ್ನು ಅವರು ಸ್ಟಾರ್ಟ್ ಮಾಡ್ಕೋಬೋದು, ಹೊಸದಾಗಿ ಬಿಗ್ನಿಂಗ್ ಮಾಡ್ಕೋಬಹುದು. ಮೇಷ, ಸಿಂಹ, ಧನುರಾಶಿ. ಸೊ ಇದು ಇವತ್ತಿನ ಗೈಡೆನ್ಸ್. ಎಲ್ಲರಿಗೂ ಹೆಲ್ಪ್ಫುಲ್ ಆಗೈತಿ ಅನ್ಕೊತೀನಿ. ಯಾರ್ಯಾರಿಗೆ ಹೆಲ್ಪ್ಫುಲ್ ಆಗೈತಿ ಕಮೆಂಟ್ಸ್ ಮಾಡಿರಿ. ಓಕೆ, ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಯಾರ್ಯಾರು ನನ್ನ ವೀಡಿಯೋಸನ್ನು ಫಸ್ಟ್ ಟೈಮ್ ನೋಡ್ತಿದ್ದೀರಿ ಎಲ್ಲರಿಗೂ ವೆಲ್ಕಮ್ ಟು ಮೈ ಚಾನಲ್ ಆ್ಯಂಡ್ ಮೈ ಕಮ್ಯುನಿಟಿ. ಓಕೆ, ಪರ್ಸ್ನಲ್ ರೀಡಿಂಗಿಗೆ ವಾಟ್ಸಪ್ಪಿಗೆ ಮೆಸೇಜ್ ಮಾಡಿರಿ. ಏನಾದರೂ ಅಪಾಯಿಂಟ್ಮೆಂಟ್ ತೊಗೋಬೇಕಂದ್ರೆ ವಾಟ್ಸಪ್ಪಿಗೆ ಮೆಸೇಜ್ ಮಾಡಿರಿ. ಓಕೆ, ಥ್ಯಾಂಕ್ ಯು. ಹ್ಯಾವ್ ಅ ಗ್ರೇಟ್ ಡೇ.